ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತು ಏನೆಲ್ಲ ಮಾಡ್ತೀನಿ ಮತ್ತು ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಇವತ್ತು ನಮ್ಮ ಯಜಮಾನ್ರು ಮಾಡ್ತಾರಂತೆ. ಹೆಂಗೆ ಮಾಡೋದು ಗೊತ್ತಾ? ಮಾಡ್ತೀನಿ ನೋಡು, ತೋರಿಸ್ತೀನಿ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಇವಾಗ ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಅದಾದ ನಂತರ ಒಣಮೆಣ್ಸಿನ್ಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ, ಅಂದರೆ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಚೆನ್ನಾಗಿ ಮಾಡ್ಕೊಬೇಕು. ಅದಾದ ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ತುರಿದಿರೋಂತಹ ಬೀಟ್ರೋಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು. ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 15 ಮಿನಿಟ್ಸ್ ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಅದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಗೋಗುತ್ತೆ. ಸೊ ಇವಾಗ ನಾನು ಟಿಫನ್ ಎಲ್ಲ ಮಾಡ್ಕೊಂಡಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ಆ್ಯಂಡ್ ದೇವ್ರ ಮನೆ ಇಲ್ಲಾಂದ್ರೂ ಒಂದು 3 ರಿಂದ 4 ಸರಿ ಆದರೂ ಕ್ಲೀನ್ ಮಾಡೇ ಮಾಡ್ತೀನಿ ನಾನು ಒನ್ ಟೈಮ್ಗೆ. ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ತಪ್ಪಲೆಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ವಿಮ್ ಲಿಕ್ವಿಡು ಮತ್ತು ಹ್ಯಾಂಡ್ ವಾಶ್ ಜೆಲ್ಲು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು 2 ಟೈಮ್ಸ್ ಅದರಲ್ಲೇ ಒರೆಸ್ಕೋತೀನಿ. ಯಾಕಂದರೆ ಕರ್ಪೂರ ಹಚ್ಚಿರೋದು ಮತ್ತು ಗಂಧದ ಕಡ್ಡಿ ಹೊಗೆ ಎಲ್ಲ ಏನಾಗಿರುತ್ತೆ ಅಂದರೆ ಆ ಟೀಲ್ಸ್ಗಳ ಮಧ್ಯೆ ಎಲ್ಲ ಫುಲ್ಲು ಕಪ್ ಆಗಿಬಿಟ್ಟಿರುತ್ತೆ. ಆ ಥರ ಆಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ಒಂದು 2 ಸರಿ ಕ್ಲೀನ್ ಮಾಡ್ಕೋತೀನಿ. ಅದಾದ ನಂತರ ಕೋಲಿನ್ ಸ್ಪ್ರೇ ಬರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನು ದೇವ್ರ ಮನೆಯೆಲ್ಲ ಟೈಲ್ಸ್ ಎಲ್ಲ ಒರೆಸ್ಕೋತೀನಿ. ಅವಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ, ಏನೋ ಟೈಲ್ಸ್ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಟೈಲ್ಸ್ ಎಲ್ಲ ಕಪ್ಪಾಗಿಬಿಟ್ರೆ ಏನೋ ಒಂಥರ ಚೆನ್ನಾಗೇ ಕಾಣೋದಿಲ್ಲ. ಸೊ ಹಾಗಾಗಿ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ಸೊ ಅದಾದಮೇಲೆ ದೇವ್ರ ಸಾಮಾನು ಕೂಡ ಪಾತ್ರೆ ಅಂದ್ಕೊಂಡು ಬಂದಿದ್ದೀನಿ. ಇಲ್ಲಿ ಸಾಮಾನ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಎಷ್ಟು ಕ್ಲೀನಾಗಿ ವಾಶ್ ಆಗುತ್ತೆ ಅಂದರೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ವಾಶ್ ಆಗುತ್ತೆ ಅಂತ. ಸೊ ಇದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲದರಲ್ಲೂ ಸಿಗುತ್ತೆ. ಸೊ ಇವಾಗ ಏನಿದೆ ಅಲ್ಲ, ಇದು ಸ್ವಲ್ಪ ಡ್ರಾಪ್ಸ್ನ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡಾದ್ಮೇಲೆ ಈ ಥರ ಒಂದು ವೈಟ್ ಕ್ಲಾತ್ ತೊಗೊಳ್ಳಿ, ಇಲ್ಲಾಂದರೆ ನೀವು ಕಾಟನ್ ಅದು ತೊಗೊಬೋದು. ನಾನು ಇಲ್ಲಿ ಕ್ಲಾತ್ನ ತೊಗೋತಾ ಇದ್ದೀನಿ. ಸೊ ತೊಗೊಂಡು ಜಸ್ಟ್ ಈ ಥರ ವೈಪ್ ಮಾಡಬೇಕಷ್ಟೆ. ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಆಗ್ತಾ ಇದೆ ಅಂತ. ಸೊ ಅಷ್ಟೇ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದ್ಬಿಟ್ಟು ಜಿಗ್ನಿಲಿ ಶಾಪಿಂಗ್ ಮಾಡೋಣ ಅಂತ ಬಂದು ಸ್ವಲ್ಪ ಹೂವು, ಹಣ್ಣು, ತರಕಾರಿಗಳೆಲ್ಲ ತೊಗೊಬೇಕು ಅಂತ ಹೇಳಿ ನಾನು, ಅತ್ತೆ ಮತ್ತು ನನ್ನ ಹಸ್ಬೆಂಡು ಮತ್ತು ಮಗು 4 ಜನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ರೀ ಈ ಥರ ಒಂದು 1/4 kg ಯಾವ ಇದು ಶಾಮಂತಿಗೆ ರೋಸು ಮತ್ತೆ ಒಂದು 2 ಮೊಳ ಕಟ್ಟಿರೋದು ಶಾಮಂತಿಗೆ ಕಟ್ಟಿರೋದು. ಇದು ಬೆಲ್ಲ ಬೇಕು, ಸಕ್ಕರೆ 1 kg ತಗೊಂಡು. ಸಕ್ಕರೆ ಸುಮ್ಮನೆ ಪಾಯಸ ಮಾಡೋಣ ಸರ್. ಒಂದೊಂದು ಟೈಮ್ ಮಾಡು. ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಅವರು ಕೆಲಸ ಅಮ್ಮ ಇಡ್ತಾರಲ್ಲ. ಲಾಸ್ಟ್ ಟೈಮ್ ಹಂಗೆ ನೀವು ಹೋಗ್ಬಿಟ್ಟಿದ್ದೀರಾ, ತರಿಸ್ಕೊಂಡಿದ್ದು ನನ್ನ ಸಕ್ಕರೆ. ಸುಮ್ಮನೆ ತಗೊಂಬ, ಸ್ವಲ್ಪ ತಗೊಂಬ. ಒಂದು ಅರ್ಧ kg ತಗೊಂಡು.
ಅಕ್ಕ ಆಲ್ಮೋಸ್ಟ್ 1 kg ಸಾಕ ಬೆಲ್ಲ 2 kg ಬೇಕಾ ಬೆಲ್ಲ 2 kg ಬೇಕಾ ಏಯ್ 2 kg ಬೇಕಾ ಬೆಲ್ಲ ನಡೀರೋ ಏನು ಮಕ್ಕಳು ಅಂಡ ಹಾಕಿದ್ರೆ ಎದ್ದಳಲ್ಲ ಅಂತಾರೆ ಇನ್ನು ಸ್ವಲ್ಪ ಇದೆ ತಗೊಳ್ಳೋದು ಅದೇ ಆಲ್ಮೋಸ್ಟ್ ತಗೊಳ್ಳೋದಿದೆ ಇವಾಗ ನಾನು ದೇವ್ರ ಫೋಟೋಗಂತ ಹೇಳಿ ಹಾರ ಮಾಡ್ಕೋತಾ ಇದ್ದೆ. ನನ್ನ ಹಸ್ಬೆಂಡು ದೇವ್ರ ಫೋಟೋ ತೊಗೊಂಡು ಬರೋಕ್ಕಂತ ಹೋದರು. ನಮ್ಮ ಮನೇಲಿರೋ ದೇವ್ರ ಫೋಟೋದ್ರಲ್ಲಿ ಮ್ಯೂಸಿಕ್ಕು ಮತ್ತು ಲೈಟ್ ಬರ್ತಾ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ, ರಿಪೇರಿಗೆ ಕೊಟ್ಟಿದ್ವಿ. ಅದು ತೊಗೊಂಡು ಬಂದಾದ್ಮೇಲೂ ಕೂಡ ಬರಲಿಲ್ಲ ಅಂದರೆ ಅದು ಏನಾಯಿತು ಅಂತ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಇವಾಗ ನಾನು ದೇವ್ರ ಫೋಟೋಕ್ಕಂತ 2 ಹಾರ ಮಾಡ್ಕೋತಾ ಇದ್ದೆ. ಇದು ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 4:30 ಆಗೋಗ್ಬಿಟ್ಟಿತ್ತು. ನನ್ನ ಮಗಳು ಎದ್ದೋಳೋಷ್ಟೊತ್ತಿಗೆ ಈ ಕೆಲಸ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದಾದಮೇಲೆ ಅವಳು ನಮಗೆ ಏನೋ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಮತ್ತು ದೇವ್ರ ಸಾಮಾನು ಒರೆಸ್ಕೊಂಡಿರಲಿಲ್ಲ. ಸೊ ಇವಾಗ ದೇವ್ರ ಸಾಮಾನೆಲ್ಲ ಒರೆಸ್ಕೊಂಡು ಅದಕ್ಕೆಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ್ಯಂಡ್ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಇವಾಗ ಏನಂದರೆ ಜಸ್ಟ್ ಕೂಡ ಇಟ್ಟು ಕಳಶ ಅದೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆಲ್ಲ ರೆಡಿ ಮಾಡ್ತೀನಿ ಫ್ರೆಂಡ್ಸ್, ನಮ್ಮ ಮಗುಗೆ ಊಟ ತಿಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಹಾಕ್ಬೇಕು. ವರಮಹಾಲಕ್ಷ್ಮಿ ಹಬ್ಬ ಗ್ಯಾಪಲ್ಲಿ ಊಟನೂ ತಿನ್ನಿಸ್ತಿದೆ ಅಂತ ಹಾಕ್ರಕ್ಕ. ಬೆಳಗ್ಗೆಯಿಂದ ಕಷ್ಟ ಬಿದ್ದೇನು ಫ್ರೆಂಡ್ಸ್, ಮನೆಗೆ ಈ ಕೆಲಸ ತಪ್ತಾನೆ ಇಲ್ಲ ಫ್ರೆಂಡ್ಸ್. ಏನ್ ಮಾಡೋದು ಫ್ರೆಂಡ್ಸ್? ಶಲ್ಯ ಎಲ್ಲ ತಂದ್ಬಿಟ್ಟಿದ್ದೀರಾ? ಭಾಗ್ಯದ ಲಕ್ಷ್ಮಿ ಬೇರಮ್ಮ ನಮ್ಮಮ್ಮ ನೀನು. Open the door. ಕನೆಕ್ಟ್ ಆಗಿಲ್ಲ ಇದು. Johnny, where are you? Up to something? Open the door. ಗ್ರೀನ್ ಕಲರ್ ಉಳಿಸಿದ್ರಿ. ಏನೇನ್ ಮಾಡಿದ್ರು ಲಕ್ಷ್ಮಿ ಗ್ರೀನೇ, ಎವರ್ ಗ್ರೀನ್. ಇವಾಗ ಎಲ್ಲ ಹೋಗ್ಬೇಕು? ಎಲ್ಲ ಹೋಗ್ಬೇಕು ನೀನು? ಎಲ್ಲ ಹೋಗ್ಬೇಕು? ಎಲ್ಲ ಹೋಗ್ಬೇಕು? ಎಲ್ಲ ಹೋಗ್ಬೇಕು ಹೇಳು. ಇವಾಗ ಕಳಶಕ್ಕೇನೆ ಬ್ಲೌಸ್ ಪೀಸಲ್ಲಿ ಡ್ರೇಪ್ ಮಾಡಿ ಕಳಶಕ್ಕೆ ಹಾಕಿದ್ದೀನಿ. ಅದಾದ ನಂತರ ಇಲ್ಲಿ ತೆಂಗಿನಕಾಯಿಗೆ ಅರಿಶಿನ ಎಲ್ಲ ಉಜ್ಬಿಟ್ಟು ಅದಕ್ಕೆ ಮುಖವಾಡನೆಲ್ಲ ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ಕಳಶಕ್ಕೆ ನಾನು ಅರಿಶಿನ ಮತ್ತು ಕುಂಕುಮ ಹಾಕ್ಕೊಂಡು ಇಟ್ಕೊಂಡು ಅದಾದಮೇಲೆ ಕಲ್ಸಕ್ಕರೆ, ಖರ್ಜೂರ, ಕಾಯಿನ್ಸು, ಬಾದಾಮಿ, ದ್ರಾಕ್ಷಿ ಮತ್ತು ಒಂದು ಹೂವು ಕಳಶಕ್ಕೆ ಹಾಕ್ಬಿಟ್ಟು ಏನು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು. ಇಲ್ಲಿ ನನ್ನ ಮಗಳು ನೋಡ್ಬೋದು ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ. ಆ್ಯಂಡ್ ಫೈನಲಿ ಈ ಥರ ರೆಡಿ ಮಾಡಿಕೊಂಡೆ. ಅಂದರೆ ಒಡವೆ ಎಲ್ಲ ಹಾಕಿ ಕಳಶಕ್ಕೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಗೀತಮ್ಮ ನಂಗಿಂತ ಚಿಕ್ಕವಳಾದ್ರೂ ಅಕ್ಕ ಅಂತ ಕರೆಯಲ್ಲ ಅಣ್ಣ ಅವಳ ಅಣ್ಣ ಅಂದ್ರೆ ಸೆರ್ಗ ಹಾಕಿಲ್ವಲ್ಲಕ್ಕ? ಅದು ಬ್ಲೌಸ್ ಪೀಸಲ್ಲಿ ಸೆರ್ಗೆ ಹಂಗ ಹಾಕ್ಬಿಡ್ತೀಯಾ? ಸುಮ್ಮನೆ ಅದೊಂದು ಡಿಸೈನು ಕುಳಿಸಿರೋ ಲೆಕ್ಕ ಅಷ್ಟೇ. ಕುಳ್ಸಿರೋ ಲೆಕ್ಕ ಕುಳ್ಸಿರ ಅಲ್ಲಿ ಕಳಿಸಿ ಮುಖವಾಡ ಇಟ್ಟರೆ ಹೌದು. ಇನ್ನೇನದು? ಸರಿ ಆಯ್ತು, ಎಲ್ಲ ಕಳ್ಸಿಕೆ ಮುಖವಾಡ ಇರತ್ತೆ ಲಕ್ಷ್ಮಿಗೆ. ಇನ್ನೇನ್ ಇಡ್ತಾರೆ? ಹೌದಾ, ಬಟ್ ಕೈ ಇದು ಎಲ್ಲ ಕೈ ಕಾಲು ಎಲ್ಲ ಮಾಡ್ತಾರ. ಈ ಸತಿ ಮಾಡ್ತಾ ಇಲ್ಲ ಅಷ್ಟೇ. ಲಾಸ್ಟ್ ಟೈಮ್ ಎಲ್ಲ ಸೀರೆ ಕೈ ಕಾಲೆಲ್ಲ ಮಾಡಿದ್ರು. ಪ್ಲಗ್ ಎಲ್ಲ ಆಡ್ಸಕ್ಕ? ಎಲ್ಲಿದ್ಯಮ್ಮ? ನಾನೇ ಬ್ಯಾಕ್ಗ್ರೌಂಡ್ ಮಾಡ್ಕೊಟ್ಟಿದ್ರು. ಅದು ಸ್ವಿಚ್ ಗಿಚ್ ಏನಾದ್ರು ತಿರ್ಗ್ಸ್ರಾಕ ಅಲ್ಲ ಅಲ್ಲೆಲ್ಲ ತಿರ್ಸೋ ಯಾವ್ದೋ ಇತ್ತು ನೋಡು ಹಿಂದೆ. ಐಫೋನೇ ಅಲ್ಲ ಬಿಡಮ್ಮ. ನಾನೇ ಅಲ್ಲಿ ಹಾಕಿ ನಾನೇ ನೋಡಿದೀನಿ. ನೋಡಿ ಗೊತ್ತಾ ಇಲ್ಲ. ಅದ್ರ 3 ಸ್ವಿಚ್ 4 ಸ್ವಿಚ್ ಇರ್ತೈತೆ ನೋಡ್ರಕ್ಕ. ಪ್ಲಗ್ ಹಾಕಿದೀರಕ್ಕ ಫಸ್ಟ್? ಕಂಡ್ಬಿಟ್ಟು ನೋಡಿಲಿ. ಕೈ ನೋಡು. ಅಲ್ಲ ನೋಡ್ಬಿಟ್ಟೆ ಇಷ್ಟ ಫೋನ್ ಇದು. ಹಿಡಿದಿತ್ತೋಳಲ್ಲ
ಇವಾಗ ಜಸ್ಟ್ ಬಂತು ನಾನ್ ನೋಡ್ದೆ ಹಾಂ ಬಳಕಂತೂ ಅಷ್ಟೇ ಹೋಗ್ಬಿಟ್ಟು ಅಕ್ಕ ಬ್ಲೂ ಲೈಟ್ ಒಂದು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 12:20 ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಆ್ಯಂಡ್ ಫೈನಲಿ ನಮ್ಮ ದೇವ್ರ ಮನೆ ಈ ಥರ ಕಾಣ್ತಾ ಇತ್ತು. ಆ್ಯಂಡ್ ಮಿಕ್ಕಿದ್ದು ಇನ್ನೂ ಸ್ವಲ್ಪ ಅರೇಂಜ್ಮೆಂಟ್ ಮಾಡೋದಿತ್ತು. ಸೊ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಇಷ್ಟೊತ್ತಾಯಿತು ಮಾಡೋಷ್ಟರಲ್ಲಿ. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಂದರೆ ಹಬ್ಬದ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ.